ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕೆ ಪ್ರಾಪರ್ಟೀಸ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಚಳ್ಳಕೆರೆ ಟೌನಿಂದ 20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 30 ಎಕರೆ ಒಂದೇ ಬೌಂಡ್ರಿ ಜಮೀನು ನೋಡೋಕ್ಕೆ ಬಂದಿದ್ದೀನಿ. ಈ ಜಮೀನು ಏನು ಫೆಸಿಲಿಟಿ ಇದೆ, ಜಮೀನು ಲೊಕೇಶನ್ ಏನು, ಇದ್ರ ಮಣ್ಣು ಹೇಗಿದೆ, ಇಲ್ಲಿ ಏನೇನು ಸುತ್ತಮುತ್ತ ಇದೆ, ಇದ್ರ ಬೆಲೆ ಏನು ನೋಡೋಣ. ನೋಡಿ ಸರ್, ಇದೇ ಜಮೀನು. ಫಸ್ಟ್ ಇದರ ದಾರಿ, ಇದು ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ದೂರ ಬರಬೇಕು. ಹೈವೇಯಿಂದ 10 ಕಿಲೋಮೀಟರ್ ಒಳಗಡೆ, ಬೆಂಗಳೂರು ಹೈವೇಯಿಂದ 10 ಕಿಲೋಮೀಟರ್ ಒಳಗಡೆ ಟಾರ್ ರೋಡಲ್ಲಿ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ. ಆ 10 ಕಿಲೋಮೀಟ್ರ್ ಟಾರ್ ರೋಡಿಂದ ಮತ್ತೆ 1.25 ಕಿಲೋಮೀಟ್ರ್ ಒಳಗಡೆ ಮಣ್ಣಿನ ರೋಡಲ್ಲಿ ಬರಬೇಕು. ಬಂದರೆ ಈ ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ನೋಡ್ರಿ, ಅದೇ ಆ ಲೈನ್ ಕಾಣ್ತಿದೆಯಲ್ಲ, ಅದೇ ಮಣ್ಣಿನ ರಸ್ತೆ. ಈ ಜಮೀನಿನ ಎರಡೂ ಸೈಡು ದಾರಿ ಬರುತ್ತೆ. ಈ ಕಡೆ ಉತ್ತರಕ್ಕೂ ಒಂದು ದಾರಿ ಹೋಗುತ್ತೆ ಮತ್ತು ಈಸ್ಟ್ ಪೂರ್ವಕ್ಕೂ ಒಂದು ದಾರಿ ಬರುತ್ತೆ. ಇಷ್ಟು ಇದ್ರ ಬಗ್ಗೆ. ಇದು ಇನ್ನು ಇದ್ರ ಮಣ್ಣಿನ ಬಗ್ಗೆ ಹೇಳೋದಾದರೆ, ಈ ಜಮೀನನ್ನು ಮೋಸ್ಟ್ಲಿ ಇವರು ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಲ್ಲ. ಕಾರಣ, ಈ ಜಮೀನಿನ ಮಾಲೀಕರು ಊರಲ್ಲಿಲ್ಲ, ತುಂಬ ವರ್ಷಗಳು ಆಗಿದೆ, ಬೀಡು ಬಿಟ್ಟಿದ್ದಾರೆ ಇದನ್ನು. ಇದು ತುಂಬ ರೆಡ್ ಸಾಯಿಲ್. ಪಕ್ಕದ ಜಮೀನು ತೋರಿಸಿ ನೋಡ್ರಿ, ಈಗ ಗೊತ್ತಾಗುತ್ತೆ ಸಾಯಿಲ್ ಹೇಗಿದೆ ಅಂತ. ಸ್ವಲ್ಪ ಇದು ಉಳುಮೆ ಮಾಡಿಲ್ಲ, ಹಾಗಾಗಿ ನಮಗೆ ಈ ಜಮೀನು ಹೇಗಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಈ ಜಮೀನು ಪ್ಯೂರ್ ರೆಡ್ ಸಾಯಿಲ್. ಉಳುಮೆ ಮಾಡಿದರೆ ಕಂಪ್ಲೀಟ್ ರೆಡ್ ಸಾಯಿಲ್. 30 ಎಕರೆನೂ ಒಂದೇ ರೀತಿ ಇದೆ ಮಣ್ಣು, ಒಂದೇ ರೀತಿ. ನೀವು ಎಲ್ಲಿಂದ ಎಲ್ಲಿವರೆಗೂ ಒಂದೇ ಸಮತಟ್ಟವಾಗಿ ಫ್ಲಾಟ್ ಆಗಿದೆ. 30 ಎಕರೆನೂ ಒಂದೇ ರೀತಿಯ ಮಣ್ಣಿದೆ. ಈಗ ನೀವು ಇದ್ರ ಜಮೀನು ಮಣ್ಣು ನೋಡಬೇಕಂದ್ರೆ ನೋಡ್ರಿ, ಪಕ್ಕದ ಮಣ್ಣು ತೋರಿಸ್ತೀನಿ ನೋಡ್ರಿ, ಈ ಥರ ಬರುತ್ತೆ ನೋಡ್ರಿ. ಪಕ್ಕದ ಲ್ಯಾಂಡ್ ಇದು ಈ ಥರ ಬರುತ್ತೆ ಮಣ್ಣೆಲ್ಲ, ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಸ್ವಲ್ಪ ಬಿಸಿಲಿರೋದ್ರಿಂದ ಆ ಥರ ಕಾಣುತ್ತಷ್ಟೆ. ನೋಡಿರಿ, ಅಕ್ಕಪಕ್ಕದಲ್ಲೆಲ್ಲ ತೋಟ ಇದೆ, ಪ್ಯೂರ್ ರೆಡ್ ಸಾಯಿಲ್ಲು, ತುಂಬಾ ಚೆನ್ನಾಗಿದೆ. ನೋಡಿ, ಇದೆಲ್ಲ ಈ ಥರ ಬರುತ್ತೆ. ಇದು ಪಕ್ಕದ ಜಮೀನು, ಆ್ಯಕ್ಚುಲಿ ಇದು ಪಕ್ಕದ ಜಮೀನು. ಇದೆಲ್ಲ ರೋಡ್ ಇದೆಲ್ಲನ ನೋಡ್ರಿ. ಇದೇ ಜಮೀನು ತುಂಬ ಫಲವತ್ತಾದ ಭೂಮಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ಇದು ಹೈವೇಯಿಂದ 10 ಕಿಲೋಮೀಟ್ರ್ ಬರಬೇಕು. ಟಾರ್ ರೋಡಿಂದ 1.25 ಕಿಲೋಮೀಟ್ರ್ ಒಳಗಡೆ ಮಣ್ಣಿನ ರೋಡ್ ಬರಬೇಕು. ಬೆಂಗಳೂರು ಹೈವೇಯಿಂದ 10 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸೊ ಇನ್ನೊಂದು ದಾರಿನೂ ಇದೆ, ಅದು ಮೈನ್ ರೋಡ್. ಆ ಮೈನ್ ರೋಡಿಂದ ಬಂದರೂ ಕೂಡ ನಿಮಗೆ 20 ಕಿಲೋಮೀಟ್ರ್, ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಒಳ್ಳೆ ವಾಟ್ರ್ ವ್ಯವಸ್ಥೆ ಇದೆ. ಇಲ್ಲೊಂದು ಬಾವಿ ಕೂಡ ಇದೆ ನೋಡ್ರಿ, ಇದು ಬಾವಿ. ಇದು ಇವತ್ತು ಈ ಬಾವಿಯಲ್ಲಿ ನೀರಿದೆ. ಇಂಥ ಬಿರು ಬೇಸಿಗೆಯಲ್ಲೂ ಸಹ ಈ ಬಾವಿಯಲ್ಲಿ ನೀರು ಉಕ್ತಾ ಇದೆ. ಅಂದರೆ ಒಳ್ಳೆ ಒಂದೊಂದು ಕಾಲದಲ್ಲಿ ಇಲ್ಲೆಲ್ಲ ಏನಾಗಿದೆಯಪ್ಪ ಅಂತಂದರೆ, ಮೋಸ್ಟ್ಲಿ ಒಳ್ಳೆ ನೀರಾವರಿ ಇತ್ತು ಅಂತ ಕಾಣಿಸುತ್ತೆ. ಕಾರಣಾಂತರಗಳಿಂದ ಇವರು ವ್ಯಾಪಾರಸ್ಥರಾಗಿರೋದ್ರಿಂದ, ಬೇರೆ ಕಡೆ ಹೋಗಿರೋದ್ರಿಂದ ಈ ಒಂದು ಜಮೀನನ್ನು ನೋಡಿ, ನೀರು ನೋಡಿ, ಇದೆಲ್ಲನ ನೋಡಿರಿ. ಇವತ್ತು ಇಂಥ ಬೇಸಿಗೆಯಲ್ಲೂ ಸಹ ಈ ಬಾವಿಯಲ್ಲಿ ನೀರಿದೆ. ಖಂಡಿತ ಇಲ್ಲಿ ಬೋರ್ ಹಾಕಿದರೆ ನೀರು ಬರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿದೆ, ಮೇಲ್ಗಡೆ ಇದೆ ನೀರೆಲ್ಲ ನೋಡಿರಿ, ಮೇಲ್ಗಡೆ ಇದೆ ನೀರೆಲ್ಲನ ಆಗಿರೋದ್ರಿಂದ ಚೆನ್ನಾಗಿದೆ ಎಲ್ಲ ಲ್ಯಾಂಡ್ ಮಾತ್ರ. ನೆಕ್ಸ್ಟ್ ಇದರ ಬೆಲೆ. ಇದ್ರ ಬೆಲೆ ಬಂದುಬಿಟ್ಟು ಅವರು 15 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 15 ಲಕ್ಷ ಹೇಳ್ತಾರೆ. ಪ್ಯೂರ್ ಜನರಲ್ ಪ್ರಾಪರ್ಟಿ. ಮೂಲದಲ್ಲಿಯೂ ಜನರಲ್ಲು, ಇವತ್ತು ಜನರಲ್ಲು. ಈಗ ಜನರಲ್ ಪ್ರಾಪರ್ಟಿಗಳು ದೊಡ್ಡ ಈ ಥರ 30 ಎಕರೆ 40 ಎಕರೆ ಸಿಗೋದು ಕಡಿಮೆ. 15 ಲಕ್ಷ ಸ್ವಲ್ಪ ಜಾಸ್ತಿ ಅನಿಸ್ಬೋದು ನಿಮಗೆ, ನೆಗೋಷಿಯಬಲ್ ಆಗುತ್ತೆ, ಖಂಡಿತ ಕಡಿಮೆ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ ಇದು, ಜನರಲ್ ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿ ಇದು. ಜನರಲ್ ಪ್ರಾಪರ್ಟಿ ಒಂದು 15 ದಿನ ಇರಲಿಲ್ಲ ನಾನು. ಒಳ್ಳೆ ದೊಡ್ಡ ಏರಿಯಾ. ಏನಾದರೂ ದೊಡ್ಡದಾಗಿ ಏನಾದರೂ ನೀವು ಡೆವಲಪ್ಮೆಂಟ್ಸ್ ಮಾಡಬೇಕಂದ್ರೆ ಖಂಡಿತ ಈ ಲ್ಯಾಂಡನ್ನು ಖರೀದಿ ಮಾಡ್ಬೋದು. ಜೊತೆಗೆ
ನೋಡಿ ಇದೆಲ್ಲ ಒಂದೇ ಸಮತಟ್ಟಾದ ಜಮೀನು ಇದೆಲ್ಲನ, ಸಮತಟ್ಟಾಗಿದೆಯಲ್ಲ, ಪ್ರಾಪರ್ಟಿ ಎಲ್ಲ ಕಂಪ್ಲೀಟ್ ಸಮತಟ್ಟಾಗಿದೆ. ಇನ್ನು ಇದು ಜನರಲ್ ಆಗಿರೋದ್ರಿಂದ ಸ್ವಲ್ಪ ಅವರು ರೇಟೆಲ್ಲ ಹೇಳ್ತಾರೆ, 15 ಲಕ್ಷ ಜಾಸ್ತಿ ಅನಿಸುತ್ತೆ. ಕೂತ್ಕೊಂಡಾಗ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಚೆನ್ನಾಗಿದೆ. ಮಣ್ಣು ಕೂಡ ನೋಡ್ರಿ, ನಾನು ಈಗಾಗಲೇ ತೋರಿಸಿದ್ದೀನಿ ಪಕ್ಕದ ಜಮೀನೆಲ್ಲ ಮಣ್ಣು ನೋಡ್ರಿ, ಇದೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿದೆ. ಪ್ರಾಪರ್ಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ನೀರಾವರಿಗಳು ಕೂಡ ಇದ್ದಾವೆ. ಇದೆಲ್ಲ ಅಕ್ಕಪಕ್ಕ ಒಳ್ಳೆ ನೀರಾವರಿ ಇರ್ತಕ್ಕಂಥ ಪ್ರದೇಶ. ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಖಂಡಿತ ಇದನ್ನು ನೀವು ಬೈ ಮಾಡ್ಬೋದು. ನೋಡಿ, ಇದೆಲ್ಲ ನೀರಾವರಿಗಳ ಕಡೆ ಎಲ್ಲ ಒಳ್ಳೆ ನೀರಾವರಿ ಇದ್ದಾವೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.